ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಡಿಪೋಗಳಿಂದ ಎಲ್ಲ ಡಿವಿಷನ್ಗಳಿಂದ ಸಾರಿಗೆ ನೌಕರರು ಇವತ್ತು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ನಮಗೆ ಪ್ರಮುಖವಾದಂಥ ಕಾರ್ಯಕರ್ತರು ಮತ್ತು ವಿಭಾಗ ಮತ್ತು ಡಿಪೋ ಮಟ್ಟದ ನಾಯಕರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವು ಬಸ್ ಸಂಚಾರನ ಯಾವುದೇ ರೀತಿಯಲ್ಲಿ ಇವತ್ತು ವ್ಯತ್ಯಯ ಆಗಿಲ್ಲ. ಯಾರು ಡ್ಯೂಟಿ ಇಳಿದಿದ್ದಾರೆ, ಯಾರೆಲ್ಲ ಇವತ್ತು ರಜದಲ್ಲಿದ್ದಾರೆ, ವೀಕ್ಲಿ ಆಫ್ ಇರೋರು ಇವರೆಲ್ಲ ಬಂದಿದ್ದಾರೆ. ಸೊ ನಾವು ಇದು ಒಂದು ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ. ಸರ್ಕಾರ ಯಾವುದೇ ಸಂದರ್ಭದಲ್ಲೂ ನಾವು ದುಡುಕಿ ತೀರ್ಮಾನ ಮಾಡಿದ್ದೀವಿ, ನಾವು ಭಾಳ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಬ್ಲೇಮ್ ಮಾಡಲಿಕ್ಕೆ ಆಸ್ಪದ ಇಲ್ಲ. ಇವತ್ತು ಇನ್ನೂ 4ನೇ ತಾರೀಕುವರೆಗೂ ಸರ್ಕಾರಕ್ಕೆ ಅವಕಾಶ ಇದೆ. ಈ ಒಂದು ಸಾಮೂಹಿಕ ಉಪವಾಸ ಸತ್ಯಾಗ್ರಹದ ಮೂಲಕ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಬೇಡಿಕೆಗಳು 38 ತಿಂಗಳ ಅರಿಯರ್ಸು ಪಾವತಿ ಆಗಬೇಕು, ಅದಕ್ಕೆ ಸರ್ಕಾರನೇ ಹಣ ಕೊಡಬೇಕು. 4,10,000 ಕೋಟಿ ಏನು ರಾಜ್ಯದ ಬಜೆಟ್ ಇದೆ, ಅದರಲ್ಲಿ ಒಂದು ಸಣ್ಣ ಹನಿ ಅಷ್ಟೇ ಇದು, ಸುಮಾರು 1,787 ಕೋಟಿ ರೂಪಾಯಿ. ಇದು ಸರ್ಕಾರಕ್ಕೆ ಖಂಡಿತ ಹೊರೆ ಅಲ್ಲ. ಇದನ್ನು ಕೊಟ್ಟು ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಎರಡನೇ ಬೇಡಿಕೆ, ನಮ್ಮ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ನಮ್ಮಲ್ಲಿ 4 ವರ್ಷಕ್ಕೆ ಒಂದು ಸಲ ವೇತನ ಪರಿಷ್ಕರಣೆ ಆಗೋ ರೂಢಿ ಇದೆ. 1/1/24ರಿಂದ 4 ವರ್ಷದ ಅವಧಿಗೆ 31/12/2027 ನಮ್ಮ ಇದು ಅಗ್ರಿಮೆಂಟ್ ಇರುತ್ತೆ. 1/1/28ರಿಂದ ಮತ್ತು ಹೊಸ ಬೇಡಿಕೆ. ಈ ಒಂದು ಪದ್ಧತಿಗೆ ಅನುಗುಣವಾಗಿ ಸರ್ಕಾರ ಈಗಾಗಲೇ ಅವರು ಸಾರಿಗೆ ನಿಗಮಗಳಿಗೆ ಅವರೇನೋದಕ್ಕೆ ಈ ವೇತನ ಹೆಚ್ಚಳಕ್ಕೆ ಅವರೇನು ಸರ್ಕಾರದಿಂದ ಏನು ಕೊಡಬೇಕಾಗಿಲ್ಲ. ನಮ್ಮ ಶಕ್ತಿ ಯೋಜನೆಗೆ ಏನು 0 ಟಿಕೆಟ್ದು ಹಣ ಇದೆ ಅದನ್ನು ಪೂರ್ಣವಾಗಿ ಕೊಟ್ಟರೆ ಸಾಕು, ನಿಗಮಗಳೇ ಈ ವೇತನ ಹೆಚ್ಚಳದ ಹೊರೆಯನ್ನು ಭರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ 38 ತಿಂಗಳ ಅರಿಯರ್ಸ್ ಸರ್ಕಾರ ಕೊಡಬೇಕು. ಸಾರಿಗೆ ನಿಗಮಗಳು ಈ ವೇತನ ಹೆಚ್ಚಳವನ್ನು 1/1/24ರಿಂದ ಮಾಡಬೇಕು. ಈ 2 ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ಮತ್ತು ಬೇರೆ ಡಿಮಾಂಡ್ಸ್ ಇದೆ. ಫಾರಮ್ 4 ಬಗ್ಗೆ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ, ನಿವೃತ್ತ ನೌಕರರ ಬಗ್ಗೆ ಆಗಲೇ ಈಗ ದುಡ್ಡು ಕೊಟ್ಟಿದ್ದಾರೆ, 225 ಕೋಟಿ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಮಗೆ ಚರ್ಚೆ ಮಾಡಿ ಬಗೆಹರಿಸಿದರೆ ನಾವು ಚರ್ಚೆಗೆ ಸಿದ್ಧ. ಆದರೆ ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಮಾತ್ರ ಕೇಳಿದರೆ ಆ ಮಾತಿಗೆ ಇವತ್ತು ಮನ್ನಣೆ ಖಂಡಿತ ಸಾರಿಗೆ ನೌಕರರು ಕೊಡೋಕ್ಕೆ ತಯಾರಿಲ್ಲ. ಸರ್, ನಿನ್ನೆ ಸಾರಿಗೆ ನೌಕರರು ಒಕ್ಕೂಟದವರು ಪ್ರತಿಭಟನೆ ಮಾಡಿದ್ವಿ ಮತ್ತು ನೀವು ಮಾಡ್ತಿದ್ರಿ, ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಹೇಗೆ ಅಂತ? ಅಲ್ಲ, ಬಟ್ ಇವತ್ತು ತಾವು ನೋಡಿದ್ದೀರಿ, ನಿನ್ನೆ ಆ ಈವೆಂಟನ್ನು ತಾವು ಕವರ್ ಮಾಡಿದ್ದೀರಿ. ಇವತ್ತು ಗೊಂದಲ ಉಂಟು ಮಾಡೋ ದುರುದ್ದೇಶದಿಂದನೇ ಅವರು ನಿನ್ನೆ ಅದನ್ನು ಹೇಳಿದ್ರು. ನಾವು ಹಿಂದೆ ಡಿಸೆಂಬರ್ 31ಕ್ಕೆ ಮುಷ್ಕರದ ನೋಟಿಸ್ ಕೊಟ್ಟಾಗಲೂ ಅವರು ಇದನ್ನೇ ಮಾಡಿದರು. ಆದರೆ ಇವತ್ತು ನಿನ್ನೆ ಅನಿರ್ದಿಷ್ಟ ಅಂತ ಹೇಳಿದ್ರು, ನಿನ್ನೆ ಸಾಯಂಕಾಲನೇ ಜಾಗ ಖಾಲಿ ಮಾಡಿದ್ದಾರೆ. ಅದರಿಂದ ಇವತ್ತು ಸಾರಿಗೆ ನೌಕರರಿಗೆ ಯಾವುದು ಸಾಧ್ಯ, ಯಾವುದು ಸಾಧು ಮತ್ತು ನಮ್ಮ ಪರಿಸ್ಥಿತಿಯಲ್ಲಿ ಯಾವುದು ಒಳ್ಳೆಯದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಬಂದಿದೆ. ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಜೊತೆಯಲ್ಲಿ ಇಡೀ ಸಾರಿಗೆ ನೌಕರರು ಸಂಪೂರ್ಣವಾಗಿದ್ದಾರೆ. ಅದರಿಂದ ಯಾವುದೇ ಗೊಂದಲ ಇಲ್ಲ. ಮತ್ತು ಅವರು ಭಾಳ ಹಿಂದೆ ದೊಡ್ಡ ದೊಡ್ಡ ಮುಷ್ಕರಗಳು ಮಾಡಿದವರು ಅನ್ನೋ ಕಾರಣಕ್ಕಾಗಿ ಮಾಧ್ಯಮದವರು ಅವ್ರಿಗೇನೋ ಒಂದಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಹೊರತು ಸಾರಿಗೆ ನೌಕರರು ಅವ್ರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಒಂದು ವೇಳೆ ಮುಷ್ಕರ ಮುಂದುವರಿಯೋದಾದರೆ ಆಗಸ್ಟ್ 5ನೇ ತಾರೀಕು ರಸ್ತೆ ಬಸ್ಗಳು ಇಳಿಯುತ್ತಾರೆ? ಖಂಡಿತ ಇಳಿಯಲ್ಲ. ಒಂದೇ ಒಂದು ಬಸ್ಗಳು ಯಾವುದೇ ಡಿಪೋಯಿಂದ ಬರೋದಿಲ್ಲ. ಸಂಪೂರ್ಣವಾಗಿ ಮುಷ್ಕರ ಟೋಟಲ್ ಆಗಿರುತ್ತೆ. ಆ್ಯಂಡ್ ಎಲ್ಲ ವರ್ಗದ ಜನರು, ಅಧಿಕಾರಿಗಳು ಸಹ ಈ ಬಾರಿಯ ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮತ್ತು ಸಹಕಾರ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.